ರಾಜಾಶ್ರಯವನ್ನು ಅವರು ಪಡೆದಿದ್ದರೂ ಕೂಡ ರಾಜನ ಜೊತೆಗೂ ಕೂಡ ಅವರು ತಗ್ಗಲಿಲ್ಲ. ಭಕ್ತಿಯನ್ನು ಜೊತೆಗೆ ಸಮಾಜದ ಶಕ್ತಿಯನ್ನು ಒಂದಾಗಿ ಸೇರಿಸಿ ಏಳ್ಗೆಗಾಗಿ ದುಡಿದ. ಜಾತಿ ಭೇದ ಭಾವದಿಂದ ಮೇಲೆದ್ದು ಅನುಭವವನ್ನು ಪಡಿಬೇಕು ಅನ್ನೋದೇ ಅನುಭವ ಮಂಟಪ. ಜೈ ಗುರುದೇವ್. ಗುರುಗಳೇ, ಇಂದು ಬಸವ ಜಯಂತಿ ಆಗಿರುವ ಕಾರಣ ಪೂಜ್ಯ ಬಸವಣ್ಣನವರ ಅನುಭವ ಮಂಟಪದ ಮಹತ್ವವನ್ನು ದಯವಿಟ್ಟು ತಿಳಿಸುವಿರಾ? 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಮೇಧಾವಿಗಳಿಗೇನು ಕೊರತೆ ಇರಲಿಲ್ಲ. ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡೆದವರಾಗಿರಲಿ, ಪಾರಂಗತರಾಗಿರೋರಿಗೆ ಏನು ಕೊರತೆ ಇರಲಿಲ್ಲ. ಆದರೆ ಅನುಭವ ಇರಲಿಲ್ಲ ಜನಗಳಿಗೆ. ಅವರು ಅಂತರ್ಮುಖಿಯಾಗಿರ್ತಾ ಇರಲಿಲ್ಲ. ಬರೀ ಶಾಸ್ತ್ರಗಳನ್ನ ಓದಿ ವಾದ ವಿವಾದ ಮಾಡುವಂಥ ಒಂದು ಗೊಡ್ಡು ವಿಚಾರಧಾರೆಯಲ್ಲೇ ಇದ್ದರು. ಅದಕ್ಕೆ ಅವರು ಅನುಭವ ಮಂಟಪ ಅಂತ ಕರೆದು ಅನುಭವವನ್ನು ಪಡೆದಿರ್ತಕ್ಕಂಥ ಎಲ್ಲ ಸಂತರನ್ನು ಒಂದುಗೂಡಿಸಿದ್ರು. ಭಕ್ತಿಯ ಒಂದು ಅಲೆಯನ್ನು ಎಬ್ಬಿಸಿದ್ರು. ಸಮಾಜದಲ್ಲಿರ್ತಕ್ಕಂಥ ಕುನೀತಿಗಳನ್ನು, ದುಶ್ಚಟಗಳನ್ನು ದೂರ ಮಾಡಲಿಕ್ಕೆ ಅವರು ಅಗಾಧ ಪ್ರಯತ್ನವನ್ನು ಮಾಡಿದ್ರು. ಅವರು ಮಾಡಿರ್ತಕ್ಕಂಥ ಪ್ರಯತ್ನ ಸಮಾಜದಲ್ಲಿರ್ತಕ್ಕಂಥ ವಿಷಮತೆಯನ್ನು ದೂರ ಮಾಡೋದು, ಎಲ್ಲರನ್ನೂ ಒಂದೇ ಥರ ಕಾಣ್ತಕ್ಕಂಥದ್ದು, ಸಮರಸತೆ, ಸಮಭಾವ, ಇವೆಲ್ಲವನ್ನು ಸಮಾಜದಲ್ಲಿ ಉಂಟು ಮಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು. ಅದು ಏನು ಅಷ್ಟು ಸುಲಭ ಅಲ್ಲ. ಆ ಕಾಲದಲ್ಲಿ ಅಷ್ಟು ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ರಾಜಾಶ್ರಯವನ್ನು ಅವರು ಪಡೆದಿದ್ದರೂ ಕೂಡ ರಾಜನ ಜೊತೆಗೂ ಕೂಡ ಅವರು ತಗ್ಗಲಿಲ್ಲ. ತಮ್ಮ ಸಿದ್ಧಾಂತವನ್ನು, ನೀತಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುಂದೆ ಹೋದರು. ಜೀವನದಲ್ಲಿ ಸಂತುಲನವನ್ನು, ಆಧ್ಯಾತ್ಮಿಕ ಲೌಕಿಕ ಜೀವನದಲ್ಲಿ ಒಂದು ಸಂತುಲನ ತಂದುಕೊಡುವ ಒಂದು ನಿದರ್ಶನವಾಗಿ ಅವರು ನಿಂತರು. ಬರೀ ನಾನು ಆಧ್ಯಾತ್ಮದಲ್ಲಿರೋನು ಭಕ್ತ ಅಂತ ಅಂದ್ಬಿಟ್ಟು ಕಾಡಿಗೆ ಹೋಗಿ ಹಿಮಾಲಯಕ್ಕೆ ಹೋಗಿ ಕೂತ್ಕೋತೀನಿ ಅಥವಾ ಎಲ್ಲೋ ಸಹ್ಯಾದ್ರಿ ಬೆಟ್ಟದ ತಪ್ಪಲಲ್ಲಿ ಹೋಗಿ ಕೂತ್ಕೋತೀನಿ ಅಂತ ಹೋಗಲಿಲ್ಲ. ಅವರು ಸಮಾಜದ ಏಳ್ಗೆಗಾಗಿ ದುಡಿದವರು. ಭಕ್ತಿಯನ್ನು ಜೊತೆಗೆ ಸಮಾಜದ ಶಕ್ತಿಯನ್ನು ಒಂದಾಗಿ ಸೇರಿಸಿ ಏಳ್ಗೆಗಾಗಿ ದುಡಿದ್ದಾರೆ. ಅದಕ್ಕೆ ಅವರ ವಚನಗಳಲ್ಲಿ ಅವರ ಅಂತಃಕರಣ ಪ್ರತಿಬಿಂಬಿಸ್ತದೆ. ಎಷ್ಟಕ್ಕೆಷ್ಟು ಅವರಲ್ಲಿ ಬಲ ಇತ್ತು, ಒಂದು ಶೌರ್ಯ ಇತ್ತು, ಅಷ್ಟಕ್ಕಷ್ಟು ಅವರಲ್ಲಿ ಆ ಭಕ್ತಿ, ಆ ದೀನತೆ ಅದು ಕಂಡು ಬರ್ತದೆ. ಎಲ್ಲರಿಗೂ ಸ್ಪಂದಿಸ್ತಕ್ಕಂಥ ಒಂದು ಸ್ವಭಾವವನ್ನು ಅವರು ಪಡೆದಿದ್ರು. ಬಸವಣ್ಣವ್ರ ಜಯಂತಿಯಲ್ಲಿ ಅವರು ಜಾತ್ಯತೀತ ಸಮಾಜದ ನಿರ್ಮಾಣಕ್ಕೆ ಎಷ್ಟು ಹೋರಾಡಿದ್ದಾರೆ ಅದನ್ನು ನಾವು ತಿಳ್ಕೊಬೇಕು. ಈಗ ನಾವೇನು ಮಾಡ್ಬಿಡ್ತೀವಿ, ಲಿಂಗಾಯತರು ಅಂದ್ಬಿಟ್ಟು ಅದೇ ಜಾತಿನ ಅದನ್ನು ಸಂಕೀರ್ಣ ಮಾಡ್ಕೊತಾ ಹೋಗಿ ಮುಂದೆ ಹೆಂಗೆ ಬ್ರಾಹ್ಮಣ ಜಾತಿ ಸಂಕೀರ್ಣವಾಗಿತ್ತೋ ಇವತ್ತು ಲಿಂಗಾಯತ ಜಾತಿನೂ ಹಾಗೆ ಆಗೋದು. ಅದರಲ್ಲೂ ಬೇರೆ ಬೇರೆ ಪಂಗಡಗಳಾಗ್ಬಿಟ್ಟು ಸಮಾಜವನ್ನು ನಾವು ಇನ್ನೂ ಹೆಚ್ಚು ವಿಭಾಜನವನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ತೊಡಗಿಬಿಟ್ಟಿದ್ದಾರೆ. ಇದೆಲ್ಲ ಬಿಟ್ಟು ಸಮಾಜದಲ್ಲಿ ಮತ್ತೆ ಅನುಭವವನ್ನು, ಅನುಭವವನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಲಿಂಗ ಜಂಗಮರ ಸಂದೇಶ ಏನಿದೆ ಆವತ್ತಿಂದ ಬರ್ತಿರ್ತಕ್ಕಂಥದ್ದು. ಇವತ್ತೆಷ್ಟೋ ಜನ ಸಂತರು ಕರ್ನಾಟಕದಲ್ಲಿ ಅದನ್ನು ಎತ್ತಿ ಹಿಡಿದಿದ್ದಾರೆ. ಇವತ್ತು ನಮ್ಮ ದೇಶದ ಮಠಗಳಲ್ಲಿ ಬಸವಣ್ಣನವರ ವಚನಗಳಿಂದ ಮಠಾಧೀಶರುಗಳು ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ದಾಸೋಹ ಮಾಡ್ತಕ್ಕಂಥದ್ದು, ಶಿಕ್ಷಣ ಕೊಡ್ತಕ್ಕಂಥದ್ದು, ತ್ರಿದಾಸೋಹ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಇಂಥ ಕೆಲಸಗಳನ್ನು ಹಬ್ಬಿಕೊಂಡಿದ್ದೀವಿ. ಇದೇ ಒಂದು ನಿದರ್ಶನ. ಇದನ್ನು ಇಟ್ಕೊಂಡು ನಾವು ಮುಂದೆ ಹೋಗಬೇಕು. ಜಾತಿ ಭೇದ ಭಾವದಿಂದ ಮೇಲೆದ್ದು ಅನುಭವವನ್ನು ಪಡಿಬೇಕು ಅನ್ನೋದೇ ಅನುಭವ ಮಂಟಪ. ಪೂಜ್ಯ ಗುರುಗಳೇ, ಶಿವನಿಗೆ ಅಷ್ಟೊಂದು ಹೆಸರುಗಳಿರುವಾಗ ಅವರು ತಮ್ಮ ಆರಾಧ್ಯ ದೈವವಾದ ಶಿವನನ್ನು ಕೂಡಲ ಸಂಗಮ ದೇವ ಎಂದು ಕರೆದುದರ ಹಿನ್ನೆಲೆ ಏನು? ನೋಡಿ, ಯಾವುದೇ ಒಂದು ಇಷ್ಟ ದೇವತೆ ಹೆಸರು ಹೇಳಿದ್ರು ಇದು ಯಾಕೆ ಕರೆದ್ರು ಅಂತ ಹೇಳಿದೆ ಅಲ್ಲ. ಅವರು ಆ ಕ್ಷೇತ್ರದಲ್ಲಿ ಇದ್ದವರು, ಅಲ್ಲಿರೋ ಶಿವನಿಗೆ ಕೂಡಲ ಸಂಗಮದಲ್ಲಿ ಇರ್ತಕ್ಕಂಥ ಶಿವನಿಗೆ ಅದೇ ಹೆಸರು, ಅದನ್ನೇ ಅವರು ಬರೆದಿದ್ದಾರೆ ಅಲ್ಲ. ಯಾವ ಹೆಸರಿದ್ರೂ ಅದು ಒಂದು ಹೆಸರು ತಾನೆ ಅಲ್ವಾ? ಶಕ್ತಿಯು ಸ್ಪಂದನ ಮಾತ್ರವಾಗಿದ್ದರೆ ಅದನ್ನು ಧನಾತ್ಮಕ ಅಥವಾ ಋಣಾತ್ಮಕ ಎಂದು ಹೇಗೆ ಬೇರೆ ಬೇರೆಯಾಗಿ ವಿಂಗಡಣೆ ಮಾಡುವುದು? ಇದು ಬರೀ ನಮ್ಮ ದೃಷ್ಟಿಕೋನವೇ ಅಥವಾ ಮನಸ್ಸಿನ ಗ್ರಹಿಸುವಿಕೆಯೇ? ಶಕ್ತಿ ಸೃಜನಕಾರಿಯಾಗೂ ಇರುತ್ತದೆ, ಸೃಷ್ಟಿಗೂ ಅದೇ ಶಕ್ತಿ ಬೇಕಾಗತ್ತೆ, ವಿನಾಶಕ್ಕೂ ಅದೇ ಶಕ್ತಿ ಬರ್ತದೆ. ಹೌದಲ್ಲ?
ಒಂದು ಚಾಕು ಇಟ್ಕೊಂಡು ತರಕಾರಿನೂ ಕಟ್ ಮಾಡ್ಬೋದು, ಕೈಯೂ ಕತ್ತರಿಸ್ಕೋಬೋದು. ಆ ಶಕ್ತಿ ಅಷ್ಟೇ. ಅದನ್ನು ಹೇಗೆ ಉಪಯೋಗ ಮಾಡ್ತೀವಿ ಅನ್ನೋದು ಅದು ನಮ್ಮ ಮೇಲಿದೆ. ಅದಕ್ಕೆ ಅದು ಋಣಾತ್ಮಕವಾಗೂ ಇದೆ ಮತ್ತು ನಮಗೆ ಮುಕ್ತಿದಾಯಕವಾಗಿಯೂ ಶಕ್ತಿ ಇದೆ.